ಪ್ರಯೋಗ ಮಾಡೋದು ಮತ್ತೊಂದು ಸರ್ತಿ ಹಾಕಿ ನೋಡೋಣ. ನಡೀತಂದ್ರೆ ಒಳ್ಳೇದು ನಮಗೆ, ಇಲ್ಲಂತಂದ್ರೆ ಬೇರೆ ಪರ್ಯಾಯ ಯಾವುದೂ ವ್ಯವಸ್ಥೆ ಇಲ್ಲ. ಅವ್ರಿಗೆ ನೈಟಾರ ಕೊಟ್ಟು ಈ ಬ್ಯಾಸ್ಗಿ ದಾಟ್ಸೋನು ಮತ್ತು ಸ್ಟೇಷನ್ಗೆ ಏನೈತಿಲ್ಲ ನಾವು ಬೆಲ್ಲ ಹಾಕ್ತೀವಿ ಅನ್ನುವಂಥ ಮಾತು ಹೇಳಿದ್ವಿ. ಅನ್ನೋರೆ ಅವತ್ತು ಇಷ್ಟು ಕಷ್ಟಪಟ್ಟು ಆ ಸ್ಟೇಷನ್ ತಾವು ಮಾಡಿದ್ರಿ, ಅದನ್ನ ನಾವು ಮತ್ತೆ ತಾವು ಹೇಳಿದ್ರಲ್ರಿ ಎಸ್ ಹೇಳಿದ್ರು ಮನೆಗಳಾಗ್ಯಾವ ಆಗ್ಯಾವ ಅಂತ ಹೇಳಿ ತಾವು ಹೇಳಿದ್ರಿ. ನಾನೇ ಸ್ವತಃ ಹೋಗಿದ್ದೀನಿ ಅಂತ ಹೇಳಿದ್ಕೊಂಡು ನಾವು ಹೋಗಿ ನೋಡಿದ್ದೀನಿ. ದಿ ಬ್ಯೂಟಿಫುಲ್ ಪ್ಲೇಸ್ ಫಾರ್ ಸ್ಟೇಷನ್ ಸರ್. ಒಂದು ಮನೆ ಇಲ್ಲ, ಓನ್ಲಿ ಆಕ್ಸೆಸ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ದ್ಯಾಟ್ ಆಕ್ಸೆಸ್ ಕ್ಯಾನ್ ಬಿ ಡೆಲ್ಟ್ ವಿತ್. ಅಂದ್ರೆ ಅಲ್ಲೊಂದು ಮಿನಿ ವಾಟರ್ ಜಲಕುಂಭ ಇದೆ, ಅದು ತರಿಸಿ ಲೈನ್ ಮಾಡಿದ್ರೆ ಬ್ಯೂಟಿಫುಲ್ ಪ್ಲೇಸ್ ಇದೆ. ಸೊ ಅದಕ್ಕೆ ನಾವು ಶ್ರಮಿಸ್ಬೋದ್ರಿ. ಇದಕ್ಕೆ ಈಗ ಹಾಕಿ ನಾವು ಪ್ರಯತ್ನ ಮಾಡ್ತೀವಿ ಅಣ್ಣ. ಅದು ಚಾಲು ಆಗ್ತೀವಿ ಹಂಗ್ರಿ, ಇಲ್ಲಾಂದ್ರೆ ಇವ್ರು ನಾನು ಸರ್ಕಾರ ಮಾಡಬೇಕು. ಎರಡೂ ಆಪ್ಷನ್ ಉಳಿದವ. ಈಗ ಅಲ್ಲಿ ಹಾಕಿದ್ವಿ ಅಂತ ನಿಂತಂದ್ರೆ ನಿಂತು ಹೋಯ್ತು ಸರ್. 7 ತಾಸು ಲೈನ್ ಕೊಡ್ತಿಲ್ಲ ಸರ್. ಅದ್ರಾಗ ಒಂದು ಸ್ವಲ್ಪ ಎಮ್ಸೋದಾಗ ಈಗ ನಿರಂತರ ಜ್ಯೋತಿ ಒಳಗೆ ಬಿಡ್ತಾ ಇದೆ. 7 ತಾಸು ಕೊಡಿಸ್ತಾರೆ ನಮಗೆ. ಈಗ ನಿರಂತರ ಜ್ಯೋತಿ ಒಳಗೆ ನಾವು ಅದನ್ನು ಟ್ಯಾಂಪರ್ ಮಾಡಿದ್ವಿ. ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಇದೆ, NJYದ ಥ್ರೂ ACS ನಮಗೆ ಪ್ರತಿ ತಿಂಗಳ ಎನರ್ಜಿ ಆಡಿಟ್ ಅಂತ ಅದನ್ನ ನಾವು ಏನಾರ ಇದಕ್ಕೆ ಕೊಡಾಕತ್ತೀವಿ ಅಂತಂದ್ರೆ ಅವರು ಇನ್ಕಮಿಂಗ್ ಎಷ್ಟು ಕೊಟ್ಟಿದ್ದೀವಿ ಅವ್ರ ಫೀಡರ್ಗೆ ಮತ್ತು ಗ್ರಾಹಕರದೊಳಗೆ ನಾವು ರೀಡಿಂಗ್ ಮಾಡಿದ್ದೀವಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಎನರ್ಜಿ ಲಾಸಸ್ 13%ಗಿಂತ ಜಾಸ್ತಿ ಆಗುವಂಗಿಲ್ಲ ಅಂತೇಳಿ ಕಡ್ಡಾಯ ಒಂದು ಸರ್ಕಾರದ ನಿಯಮ ಇದೆ. ಮತ್ತು ಹಿಂಗಿದ್ದಾಗ ನಾವು ಎಂಜಾಯ್ ಟಚ್ ಮಾಡೋದು ಅದು ಆಗೋದಿಲ್ಲ ಸರ್. ಎಂಜಾಯ್ ಈಗ ಅವ್ರದ್ದು ರಿಕ್ವೆಸ್ಟ್ ಏನಂದ್ರ ಕಟ್ ಪಾಯಿಂಟ್ ಮಾಡಿ ಇವರಿಗೆ 7 ತಾಸು ಕೊಡ್ರಿ, ಮತ್ತೆ ಈಗ ಬೊಚ್ಚವಾಡ ಮಾಗನೂರಿಗೆ ಏನು ನಾವು ಇದು ಮಾಡಿವಲ್ಲ ಅವ್ರಿಗೆ ಸಪ್ರೇಟ್ 7 ತಾಸು ಕೊಡ್ರಿ ಏನಾಗತ್ತಾರ. ಇನ್ನೊಂದು ವ್ಯವಸ್ಥೆ ಮಾಡಿದ್ದೀನಿ ಅಣ್ಣ. ಏನಂತಂದ್ರೆ ಇಲ್ಲಿಂದ ಒಂದು ಫೀಡರ್ ಅಣ್ಣ. ಲಾಸ್ಟ್ ಟೈಮ್ ತಮ್ಗೆ ಗೊತ್ತಿದೆ, ಈ ITI ಕಾಲೇಜ್ ಇದೆ ಇಲ್ಲಿ. ITI ಕಾಲೇಜಿಂದ ಲಾಸ್ಟ್ ಟೈಮ್ ಸ್ಟ್ರೈಕ್ ಮಾಡಿದಾಗ ತಾವು ನಮಗೆ ಕರೆಸಿ ಹೇಳಿದ್ವಿ ಏನಾರು ಮಾಡೋದು ಲೈನ್ ಮಾಡಿಕೊಡಂತ. ಸೊ ಕಷ್ಟಪಟ್ಟು ಎಷ್ಟೋ ಅವ್ರ ಲೈನ್ ಲೇಔಟ್ ಪಾಸ್ ಮಾಡೋಕೆ ಕೊಟ್ಟಿದ್ದಿಲ್ಲ, ಬಟ್ ತಮ್ಮದು ಒಂದು ಹೆಲ್ಪ್ದಿಂದ ಆ ಲೈನ್ ಕ್ಲಿಯರ್ ಮಾಡಿಕೊಟ್ಟು ಅವಾಗ ಸಾಕು ಮಾಡಿದ್ವಿ. ಈಗ ಬರ್ಬರ್ತಾ ಲೋಡ್ದು ಆಗಿದೆ. ಸೊ ಇವಾಗ ಇನ್ನೊಂದು ಪ್ಲಾನ್ ಮಾಡಿದ್ದೀನಿ ನಾನು. ಇಲ್ಲಿಂದ ಮಾಗನೂರದಿಂದ ಒಂದು B ಫೀಡರ್ ಅಂತ ಹೋಗ್ತಿತ್ತಲ್ಲ, ಅಲ್ಲೇ ಕಟ್ಕೊಟ್ಟಿದೆ. ರಾತ್ರಿ ಹೋಗಿ ಜೀವಸ್ ತೆಗಿಬೇಕಣ್ಣ ಎಲ್ಲ. ಸೊ ಅಲ್ಲಿಂದ ಇನ್ನೊಂದು ಲೈನ್ 2.5 ಕಿಲೋಮೀಟರ್ ಪ್ರಪೋಸ್ ಮಾಡಿದ್ದೀನಿ. ಇಟ್ ಹ್ಯಾಸ್ ಗಾನ್ ಟು ದ ಟೆಂಡರ್. ಆ ಟೆಂಡರ್ ಆದ ತಕ್ಷಣನೇ ಈ ಪ್ರಾಬ್ಲಮ್ ಮೋಸ್ಟ್ಲಿ ಇತ್ಯರ್ಥ ಆಗ್ತದೆ. ಸೊ ಆ ಟೆಂಡರ್ ಪ್ರೊಸೆಸ್ನಲ್ಲಿ ಐತೆ, ಅದನ್ನು ನಾವು ಕವರ್ ಮಾಡಿದ್ದೀವಿ. 1 ಮಂತ್ ಒಳಗೆ ಒಂದು ತಿಂಗಳು ದಾಟಿಸೋದು ಏನಾರ ನಮ್ಗೆ ಅದ ಈಗ ಅಲ್ಲ ನಾವು ಪ್ರಾಕ್ಟಿಕಲ್ ಆಗಿ ಅದನ್ನ ತೆಗಿಸಿ ಅಂತ ಹಾಕ್ತೀವಿ. ಜೊತೆಗೆ ಒಂದು ಕಟ್ ಪಾಯಿಂಟ್ ನೀವು ಹೇಳ್ತೀವಿ ಅದನ್ನ ಮಾಡ್ತೀವಿ. ಬಟ್ ನಾವು ಒಂದು ರಿಕ್ವೆಸ್ಟ್ ಅಣ್ಣವ್ರ ಮುಂದೆ ಲೈನ್ ಜೋಡಿ ನಾವು ಹೋಗಿ ತೆಗಿಯೋದಾಗ್ಲಿ ಮಾಡೋದಾಗ್ಲಿ ಅಂತ ಈಗ ನೋಡ್ರಿ ನಮಗ ಬಂದ್ರ ಅವ್ರಿಗೂ ತೆಗಿ ಅಂದ್ರ ಅವ್ರಿಗೆ ಸರ್. ಈಗ ನಾನು ಬಂದಿದ್ದೀನಿ ತಮ್ಮ ನಂದು ಡ್ಯೂಟಿ ಇದೆ, ನಾವು ಬದ್ಧವಾಗಿರ್ಬೇಕಾಗ್ತದೆ. ನಾವು ಏನ್ ತಪ್ಪು ಮಾಡಿದ್ರೆ ತಿದ್ದುಪಡಿ ಮಾಡೋಣ, ಬೇಡಪ್ಪ ಅಂತಂದ್ರೆ ಅವರು ಅಣ್ಣವ್ರ ಮುಂದೆ ಹೇಳ್ತಾ ಇದ್ದೀನಿ. ಇಬ್ರು ಮತ್ತು SO ಮತ್ತು ಲೈನ್ ಮ್ಯಾನ್ ಸೇರಿ ಅಲ್ಲಿ ಬಂದು ಇದು ವ್ಯವಸ್ಥೆ ಟಚ್ ಪಾಯಿಂಟ್ ಆಗಿ ಅಥವಾ ಆ 25 ತೆಗೆದು ಹಾಕುವಂತ ಕೆಲಸ ಆಗಲಿ ಯಾವುದೇ 2 ಒಳಗೆ ಒಂದು ಮಾಡ್ತೀವಿ. ಮತ್ತು ಜೊತೆಗೆ ಆ ಲೈನ್ ಮ್ಯಾನ್ ಸಮೇತ ಬೇರೆ ಒಂದು ಕ್ಯಾಂಪಿಗೆ ಟ್ರಾನ್ಸ್ಫರ್ ಮಾಡುವಂತ ಕೆಲಸ ಮಾಡ್ತೀವಿ. ಇದು ನಾಗೇಶನ್ಗೆ ಆ ಬೋಚ್ಬಾಳ್ ಲೈನ್ ಮ್ಯಾನ್ ಟಚ್ ಮಾಡಂತದ್ದು ಅದನ್ನ ಮಾಡಿದ್ರೆ ಮತ್ತೆ ಆ ಜನ ಅಥವಾ ಈ ಒಂದು ಸ್ಕೀಮ್ದಾಗ ಸುಮಾರು 40 ರಿಂದ 60 ಜನ ಗಂಗಾ ಕಲ್ಯಾಣ ಸ್ಕೀಮ್ದಾಗ ಈ
ಸಿ ಮಾಡಕ್ ಬರ್ತಾವೆ. ಸೊ ಹೀಗಾಗಿ ಮತ್ತೆ ನೀವು ಶೀಘ್ರ ಸಂಪರ್ಕದೊಳಗೂ ಟಿ ಸಿ ಮಾಡಿಕೊಡ್ತೀರಿ, ಸ್ವನಿರ್ಮಾಣ ಯೋಜನೆ ಅಡಿಯಲ್ಲಿ ನೀವು ಟಿ ಸಿ ಮಾಡ್ಕೊಡ್ತೀರಿ. ಸೊ ನಿಮ್ಗೆ ಅನುಕೂಲ ಬೇಕಂದ್ರೆ ಟಿ ಸಿ ಎಲ್ಲ ಟಿ ಸಿ ಮಾಡ್ಕೊಂತೀರಿ. ಈಗ ಅದನ್ನ ತೆಗಿಯೋದಂದ್ರೆ 25ಕ್ಕೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಅದನ್ನ ಮುಟ್ಟಿದ್ರೆ ಮತ್ತೆ ಗೋಣಲ್ ನೋಡ್ತೀನಿ ಬೇಡ, ನಿಮ್ಗೆ ಲೈನ್ ನಡೆಸ್ಕೊಡ್ತೀನಿ ನಾನು. ಏನಾದ್ರು ಮಾಡಿ ಶತಾಯಗತ ಪ್ರಯತ್ನ ಪಟ್ಟು ಲೈನ್ ನಡೆಸ್ಕೊಡ್ತೀನಿ. ಆ ಗೊಣಗ್ ನೋಡಿ ತೆಗಿ ಅನ್ನುವಂತ ಮಾತು ಅದಕ್ಕೆ ಅದೇನ ಆಗಿದೆ ಅಂತಾವೆಲ್ಲ ವೀಕ್ಷಣೆ ಮಾಡಿ ಅವನ್ನೆಲ್ಲ ಸರಿಪಡಿಸ್ತೀನಿ. ನಾ ಹೇಳ್ತೀನಿ ಈಗ ನಾನು ನಿಮ್ಮಲ್ಲಿ ದಯವಿಟ್ಟು ಒಂದು ಮಾತು ಹೇಳ್ತೀನಿ, ನೀವು ಯಾರು ಬೇಜಾರಾಗಬಾರ್ದು. ಸುಮಾರು 300 ಪಂಪ್ ಸೆಟ್ ಎಲ್ಲ ಅನ್ನ ತರ ಹಿಡ್ದಾವ್. ಇದನ್ನ ಒಪ್ಕೊಂತೀರಾ ನೀವು? ಸಣ್ಣವ್ರ ಮುಂದೆ ಕರೆಕ್ಟ್ ಹೇಳ್ಬೇಕು. ನಮ್ಮ ಸರ್ಕಾರಕ್ಕೆ ದುಡ್ಡು ಬರ್ತದ, ನಮ್ಗೆ ಸಬ್ಸಿಡಿ ಸಿಗ್ತದ, ನೀವು ಸ್ಯಾಂಕ್ಷನ್ ಮಾಡ್ಕೊಂಡ್ರೆ ನಾನು ಲೋಡ್ ತೋರ್ಸಂದ್ರೆ ಹೆಂಗ್ ತೋರಿಸ್ಬೇಕು? ಸ್ಯಾಂಕ್ಷನ್ ಯಾಕೆ ತಗೊಂಡಿಲ್ಲ ಹೇಳಿ ನೋಡಿ. ಯಾಕೆ ಹೇಳ್ತೀರಿ? ಎಷ್ಟು ಪೀಸಿ ಸುಡ್ತಾ ಇದ್ದಾರೆ? ಲೋಡ್ ಹೆಂಗ್ ಬಂತ ಅನ್ನೋದು. ಲೋಡ್ ಅಂದ್ರೆ ಏನು? ಮೋಟರ್ ಹೆಚ್ಚಿಗೆ ಆಗ್ಬೇಕು. ಮೋಟರ್ ಯಾಕೆ ಹೆಚ್ಚಿಗೆ? ಯಾವ್ದೋ ಯೋಜನೆ ಈಗ ನಾನು ಏನ್ ತುಂಬೋದಿತ್ತು? ಒಂದ ನಿಮಿಷ. ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ತಾವು ಎಷ್ಟು ದುಡ್ಡು ಕಟ್ಟಬೇಕಿತ್ತು? ಕೇವಲ 50 ರೂಪಾಯಿ ಮಾತ್ರ. ಅಷ್ಟು ಇಲ್ಲ, ಯಾಕೆ ಮಾಡ್ಲಿಲ್ಲ? ಮತ್ತೆ ಸಾಕಷ್ಟು ಇದ್ವಲ್ಲ, 143 ಪಂಪ್ ಸೆಟ್ ಸ್ಯಾಂಕ್ಷನ್ ಆಗಿದಾವೆ. ಸರ್ಕಾರ 622 ಕೋಟಿ ರೂಪಾಯಿ ಅದಕ್ಕೆ ಹಾಕಿದೆ. ಇದೇ ಅಕ್ರಮ ಸಕ್ರಮ ಯೋಜನೆಗೆ. ಕೊನೆಯದು ಲಾಸ್ಟ್ನು ಇಷ್ಟು ಎಲ್ಲ ಹೇಳಿನೂ ನೀವೆಲ್ಲ ಅದನ್ನ ರೊಕ್ಕ 50 ರೂಪಾಯಿದು ಸ್ವಲ್ಪ ಡಿಪಾಸಿಟ್ ಕಟ್ರಪ್ಪ, ನಿಮಗೇನೈತಲ್ಲ ಕೇವಲ 10,000ದೊಳಗೆ ಸುಮಾರು 5 ಲಕ್ಷದವರೆಗೆ ನಿಮ್ಗೆ ಟ್ರಾನ್ಸ್ಫಾರ್ಮರ್ ಹಾಕಿ ಕೊಡ್ತೀನಿ ಅಂತ ಹೇಳಿ ಇವತ್ತಿನವರೆಗೂ ಅಕ್ರಮ ಸಕ್ರಮ ಯೋಜನೆದು ಕಾಂಟ್ರಾಕ್ಟ್ ಜಾರಿಯಾಗಿದೆ. ಸೊ ನಾನೇನ್ ರಿಕ್ವೆಸ್ಟ್ ಮಾಡ್ತಾ ಇರೋದು, ನಾವು ಯಾವುದೇ ಸ್ಕೀಮ್ ಮುಂದೆ ಹೋಗ್ಬೇಕಂದ್ರೆ ಅಲ್ಲಿ ಲೋಡೇ ಇಲ್ಲಲ್ರಿ. ನ್ಯಾಯಯುತವಾಗಿ ನೀವು ಅಧಿಕೃತವಾಗಿ ಲೋಡ್ ತೋರ್ಸಂತ ಹೇಳಿದಾಗ ಇಲ್ಲಿ ಅನಾಧಿಕೃತ ಪಂಪ್ ಸೆಟ್ ನಂಗೆ ತೋರ್ಸಕ್ ಆಗೋದಿಲ್ಲ. ಒಬ್ಬ ನಾವು ಹೆಂಗ್ ಹೇಳ್ಬೇಕು, ಹೆಂಗ್ ಲೋಡ ಇಲ್ಲ ಯಾಕೆ ಕೇಳ್ತೀರಿ ಅಂತಾರ ಅವ್ರು ಹೇಳಿದ್ರು ಸ್ವಲ್ಪ ಅರ್ಥ ಮಾಡ್ತಾರೆ. 16 ಕೋಟಿ ರೂಪಾಯಿ ಸ್ಟೇಷನ್ಗೆ ಇನ್ವೆಸ್ಟ್ ಮಾಡ್ತಾರೆ. ಈಗ ಬಂದಾವ ಸ್ಕೀಮ್ ಸಾಕಷ್ಟು ಗವರ್ಮೆಂಟ್ ಸಾಕಷ್ಟು ಸ್ಕೀಮ್ಗಳು ಅಂತಂದ ಏನ್ರಿ. ನಾವೇನ್ ಮಾಡ್ತೀವಿ ಈಗ ಶೀಘ್ರ ಸಂಪರ್ಕ ಒಳಗೆ ಇನ್ನೂ ಜಾರಿ ಒಳಗದ. RR ನಂಬರ್ ತಗೋಬೇಕಾ? 2 RR ನಂಬರ್ ತಗೊಂಡು 1 PC ಫ್ರೀ ಕೊಡ್ತಾ ಇದೆ. ಇವತ್ತಿನವರೆಗೂ ಜಾರಿ ಅದಾವ. ಇಷ್ಟು ಹೊರೆ ಆದ್ರೂ ಸರ್ಕಾರ ಬದ್ಧವಾಗಿದೆ ನಮ್ಮ ರೈತರಿಗೆ ಅನ್ನುವಂತ ಸ್ಕೀಮ್ ಸಾಕಷ್ಟು ಬಂದಿದಾವೆ.